ಹಣ ಇಲ್ಲದೆ ಇದ್ರೆ ಚುನಾವಣೆ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅನ್ನಿಸ್ತಾ ಇದೆ. ಇದಕ್ಕೆ ನಿದರ್ಶನ ಲೋಕಸಭಾ ಚುನಾವಣೆಯಲ್ಲಿ ಹರಿತಾ ಇರುವ ಹಣದ ಹೊಳೆ. ದಶ ದಿಕ್ಕುಗಳಲ್ಲೂ ಹದ್ದಿನ ಕಣ್ಣಿಟ್ಟಿದ್ರೂ ಹಣ ಸಾಗಾಟ ಎಗ್ಗಿಲ್ಲದೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಚುನಾವಣಾಧಿಕಾರಿಗಳು ಭರ್ಜರಿ ಶಿಕಾರಿ ಮಾಡಿದ್ದು 3 ಕಾರುಗಳಲ್ಲಿ ಸಾಗಿಸ್ತಾ ಇದ್ದ ಕಂತೆ ನೋಟುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕುರುಡು ಕಾಂಚಾಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಎಲ್ಲಾ ಕಡೆ ಚುನಾವಣಾಧಿಕಾರಿಗಳು ಹದ್ದಿನ ಕಣ್ಣು ಇಟ್ಟಿದ್ರು ಯಾವುದೇ ಭಯ ಇಲ್ಲದೆ ಕಂತೆ ಹಣ ಸಾಗಿಸುವ ಕಾರ್ಯ ನಡೀತಾ ಇದೆ. ಇವತ್ತು ಬೆಂಗಳೂರಿನ ಜಯನಗರ 4th ಬ್ಲಾಕ್ನಲ್ಲಿ ಕೋಟಿ ಹಣ ಪತ್ತೆಯಾಗಿದೆ. 3 ಕಾರುಗಳು ಹಾಗೂ 1 ಬೈಕ್ನಲ್ಲಿ ಬಂದು ಹಣ ಶಿಫ್ಟ್ ಮಾಡುವ ವೇಳೆ ದಾಳಿ ಮಾಡಿದ ಚುನಾವಣಾಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ನಂಬರ್ ಪ್ಲೇಟ್ ಇರದ ಹೊಸ ಮರ್ಸಿಡಿಸ್ ಬೆನ್ಸ್ ಕಾರಿನಲ್ಲಿ ಹಣ ಪತ್ತೆಯಾಗಿದೆ. ಬೆನ್ಸ್ ಕಾರನ್ನ ನಿನ್ನೆಯಷ್ಟೇ ಖರೀದಿ ಮಾಡಲಾಗಿದೆ ಎನ್ನಲಾಗಿದೆ. ಬೆನ್ಸ್ ಕಾರಿಗೆ ಹಾಕಿರುವ ಹೂವಿನ ಹಾರ ಹಾಗೇ ಇದೆ. ಹೊಸ ಬೆನ್ಸ್ ಕಾರಿನೊಳಗಿದ್ದ ಕೆಂಪು ಬ್ಯಾಗ್ನಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಇನ್ನು ಮತ್ತೊಂದು ಕಾರು KA 03 MX 4899 ನಂಬರ್ ಹೊಂದಿರುವ ಪೋಲೋ ಕಾರು ಆಗಿದ್ದು, ಕೆಂಪು ಬಣ್ಣದ ಪೋಲೋ ಕಾರಿನೊಳಗೆ ಹಣದ ಬ್ಯಾಗ್ ಪತ್ತೆಯಾಗಿದೆ. ಬೈಕ್ನಲ್ಲಿ ಕೂಡ 1 ಬ್ಯಾಗ್ನಲ್ಲಿ ಕಂತೆ ಹಣ ಪತ್ತೆಯಾಗಿದ್ದು, KA 04 KJ 3899 ನಂಬರ್ ಪ್ಲೇಟ್ ಹೊಂದಿದೆ. ನಾನು ಒಬ್ಳೇ ಇದ್ದೆ. ಬಂದ ಕೂಡಲೇ ಅಲ್ಲಿ ನೋಡಿದೆ, ಅಲ್ಲಿ ಆ ವೆಹಿಕಲ್ 2 ಇತ್ತು. ಸೊ ಅದಕ್ಕೆ ವೇಟ್ ಮಾಡಿ ನೋಡಿದಾಗ ಅಲ್ಲಿ ಬ್ಯಾಗ್ ತಗೊಂಡು ಇನ್ನೊಂದು ಕಾರ್ಗೆ ಹಾಕ್ತಾ ಇದ್ರು. ಹೋಗಿ ಕೇಳಿದಾಗ ಅದು ಟೋಲ್ಡ್ ಅದು ಮಾವಿನ ಹಣ್ಣಿದೆ ಅಂತ. ಆಮೇಲೆ ಇಲ್ಲ, ಅದು ವೆಹಿಕಲ್ ಸ್ಟಾಪ್ ಮಾಡಿ ಮತ್ತೆ ಬ್ಯಾಗ್ ಕೊಡಿ ಅಂತ ಕೇಳಿದಾಗ ಅವರು ವೆಹಿಕಲ್ದು ಹೊಟ್ಟೋಯ್ತು. ಮೀನ್ ಮೇಲೆ ಅದು ಫೋಟೋ ಒಂದು ತೊಗೊಂಡೆ, ಬಟ್ ಬ್ಯಾಗ್ ಒಂದು ಸೀಸ್ ಆಯಿತು. ಮೇಡಮ್ ಅದು 1 ಬ್ಯಾಗ್ ಹಿಡಿದಿದ್ರು, 2 ಬ್ಯಾಗ್ ಮತ್ತೆ ಕಾರ್ ಒಳಗೆಯಿಂದ ಸಿಕ್ತು. ಆ ಬ್ಯಾಗ್ ಈಗ ನಾವು ಪೊಲೀಸ್ ಮತ್ತು ಪ್ರೊಸೀಜರ್ ಪ್ರಕಾರ ಸೀಜರ್ ಮಾಡಾಗಿದೆ, ಜಪ್ತಿ ಆಯಿತು. ಈ ಜಪ್ತಿ ಇದ್ದಂತೆ ಈಗ ಕೌಂಟಿಂಗ್ ನಡೀತಾ ಇದೆ. ಇನ್ನು ಪತ್ತೆಯಾಗಿರುವ ಹಣ ರಾಜಕಾರಣಿಗಳದ್ದಲ್ಲ, 2 ಉದ್ಯಮಿಗಳಿಗೆ ಸೇರಿದ್ದು ಅಂತ ಅಧಿಕಾರಿಗಳು ಹೇಳಿದ್ದು ತನಿಖೆ ಮುಂದುವರೆದಿದೆ. ಒಟ್ಟಾರೆ ಪಾರದರ್ಶಕ ಚುನಾವಣೆ ನಡೆಸಲು ಸಾತ್ವಿಕ ಮಾರ್ಗ ಅನುಸರಿಸದೇ ಇದ್ರೆ ಪ್ರಜಾಪ್ರಭುತ್ವಕ್ಕೆ ಉಳಿಗಾಲ ಇಲ್ಲ ಎನ್ನಿಸ್ತಾ ಇದೆ. ಅಂಕಿತಾ ರೈ, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.